ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ಯೇಸು ಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳೆಂಬ ಶೀರ್ಷಿಕೆಯಡಿಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಕೆಲವು ಪ್ರಾಮುಖ್ಯ ಅಂಶಗಳನ್ನ ನಾವು ಧ್ಯಾನಿಸ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 20-21 ವಚನಗಳು. ಮತ್ತಾಯ 6:20-21 ವಚನಗಳು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸು ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ. ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ವಿಶೇಷವಾಗಿ ನಾವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಕೆಂಬುದಾಗಿ ಆತ ನಮಗೆ ಹೇಳ್ತಿದ್ದಾನೆ. ಹಾಗಾದರೆ ಈ ಲೋಕದಲ್ಲಿರುವ ನಾವು ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥದ್ದು ನಿಜವಾಗಲೂ ಒಂದು ಪ್ರಶ್ನೆ ಆಗ್ತದೆ. ಕೆಲವು ವಾಕ್ಯಗಳ ಆಧಾರದ ಮೇಲೆ ನಾವು ಗ್ರಹಿಸೋದಕ್ಕೆ ದೇವರು ನಮಗೆ ತನ್ನ ಆತ್ಮನ ಮೂಲಕ ಸಹಾಯ ಮಾಡಲಿ. ತಿಮೋತಿನಿಗೆ ಬರೆದಂಥ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯದ 17 ಮತ್ತು 19ನೇ ವಚನಕ್ಕೆ ನಾವು 17ರಿಂದ 19 ವಚನಗಳನ್ನ ನಾವು ಓದುವಾಗ ಇಲ್ಲಿ ಪೌಲನು ತಿಮೋತಿಗೆ ಬರೆಯುವಾಗ ಈ ಕೆಲವಾರು ಸಂಗತಿಗಳನ್ನ ತಿಳಿಯಪಡಿಸ್ತಾನೆ. ಯಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ತಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟು ಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಇಲ್ಲಿ 17ನೇ ವಚನದಲ್ಲಿ ಕೆಲವಾರು ಸಂಗತಿಗಳು ಬೇಡ ಅಂತಾನೆ. ಏಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರಬಾರ್ದು ಎಂಬುದಾಗಿ ಹೇಳ್ತಾನೆ. ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡಬಾರದು ಎಂಬುದಾಗಿ ಹೇಳ್ತಾನೆ. ದೇವರು ನಮ್ಮ ಅನುಭವಕ್ಕೆ ಕೆಲವೊಂದು ಸಂಗತಿಗಳನ್ನು ಕೊಟ್ಟಿದ್ದಾನೆ, ಆದರೆ ಅವುಗಳ ಮೇಲೆ ನಮ್ಮ ಮನಸ್ಸು ಅಲ್ಲ. ಆದರೆ ಎಲ್ಲವನ್ನ ಹೇರಳವಾಗಿ ನಮಗೆ ಅನುಗ್ರಹಿಸುವ, ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಮ್ಮ ನಿರೀಕ್ಷೆ ಎಂಬುದಾಗಿ ಇಲ್ಲಿ ಆತ ನಮಗೆ ಸರಿಯಾಗಿ ತಿಳಿ ಹೇಳ್ತಿದ್ದಾನೆ. ಆದರೆ ನಾವು ಮಾಡಬೇಕಾದದ್ದೇನು? ವಾಸ್ತವವಾದ ಜೀವವನ್ನು ಹೊಂದುವುದಕ್ಕಾಗಿ, ಅಂದರೆ ನಿತ್ಯ ಜೀವನ ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು. ಹಾಗಾದರೆ ಐಶ್ವರ್ಯವುಳ್ಳವರು ಅಥವಾ ಈ ಲೋಕದಲ್ಲಿ ನಾವು ಮಾಡಬೇಕಾದದ್ದೇನು? ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರಾಗಿದ್ದು. ಈಗ ನಮಗೆ ಎಸ್ ಸ್ವಾಮಿ ಹೇಳ್ತಾನೆ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರೆ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾನೆ, ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಹಾಗಾದರೆ ನಾವು ಇಲ್ಲಿ ಇತರರಿಗೆ ಮಾಡುವಾಗ ಇದನ್ನು ಯೇಸು ಕ್ರಿಸ್ತನು ಹೇಳ್ತಾನೆ, ಈ ಅಲ್ಪನಾದವನೊಬ್ಬನಿಗೆ ನೀವೇನು ಮಾಡಿದ್ರೆ ಅದು ನನಗೆ ಮಾಡಿದಾಗಾಯಿತು. ಹಾಗಾದರೆ ನಾವು ಮತ್ತೊಬ್ಬರಿಗೆ ಪರೋಪಕಾರ ಮಾಡುವಾಗ, ಸತ್ಕಾರ್ಯಗಳನ್ನು ಮಾಡುವಾಗ ದೇವರು ಅದು ನನಗೆ ಮಾಡಿದೆ ಎಂಬುದಾಗಿ ಆತನು ತೆಗೆದುಕೊಳ್ತಾನೆ. ಹಾಗಾಗಿ ಕೊಲೊಸ್ಸೆ ಗ್ರಂಥದ ಪತ್ರಿಕೆಯ ಕೊಲೊಸ್ಸೆ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಆರಂಭದಲ್ಲಿ ಒಂದು ಪ್ರಾಮುಖ್ಯವಾದ ಮಾತನ್ನು ಓದ್ತೇವೆ. ಏನು? ಆದ ಕಾರಣ ನೀವು ಕ್ರಿಸ್ತನಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನೇ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯೇಸು ಕ್ರಿಸ್ತನು ಇದನ್ನು ಹೇಳಿದ್ದಾನೆ. ಇಲ್ಲಿ ನಮಗೆ ಪೌಲನ ಮುಖಾಂತರ ದೇವರು ತಿರುಗಿ ಅದನ್ನು ನಮಗೆ ದೃಢಪಡಿಸ್ತಿದ್ದಾನೆ. ದೇವ ಮನುಷ್ಯನಾದ ಮೋಶೆ, ಪ್ರವಾದಿ ಶ್ರೇಷ್ಠರಲ್ಲಿ ಒಬ್ಬನಾದ ಮೋಶೆ, ಈತನು ಯಾವುದನ್ನು ಬೇಕೆಂಬುದಾಗಿ ಹೇಳಿದ, ಯಾವುದು ಬೇಡ ಎಂಬುದಾಗಿ ಹೇಳಿದ ಎನ್ನುವುದನ್ನು ನಾವು ಓದ್ತೇವೆ. ಅದನ್ನು ಇಬ್ರಿಯ 11:26 ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎನ್ನಿಸಿಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಹೇಗಿದೆ ನೋಡಿ, ಮೋಶೆ ಐಗುಪ್ತ ದೇಶದಲ್ಲಿ ಆತನು ಒಬ್ಬ ಮಹಾ ಅಧಿಕಾರಿ, ಅದು ಸರ್ವಾಧಿಕಾರಿ. ಕೆಲವೊಂದು ದಾಖಲೆಗಳಲ್ಲಿ ಆತನನ್ನು ಪ್ರಿನ್ಸ್ ಆಫ್ ಈಜಿಪ್ಟ್ ಎಂಬುದಾಗೆ ಕರೆಯಲಾಗಿದೆ. ಇವನು ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತ ನಿಮಿತ್ತ ಉಂಟಾಗುವ ಬಾಧೆಯೇ, ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎನಿಸಿಕೊಂಡ ಕಾರಣ ಆತನಿಗೆ ಮುಂದೆ ಬರುವ ಪ್ರತಿಫಲದ ಮೇಲೆ ಆತನ ಕಣ್ಣಿತ್ತು, ದೃಷ್ಟಿ ಇತ್ತು. ನಮ್ಮ ಮೂಲ ಪಿತೃಗಳ ಕುರಿತಾಗಿ 11ನೇ ಅಧ್ಯಾಯದ 10ನೇ ವಚನದಲ್ಲಿ ಹೀಗೆ ಬರ್ತದೆ. ಅಬ್ರಾಹ್ಮ, ಇಸಾಕ, ಯಾಕೋಬರ ಕುರಿತಾಗಿ 9 ಮತ್ತು 10ನೇ ವಚನದಲ್ಲಿ, ನಂಬಿಕೆಯಿಂದಲೇ
ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಹಾಗಾದರೆ ಇವರು ಡೇರೆಗಳಲ್ಲಿ ಜೀವಿಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಡೇರೆಗಳನ್ನ ಕಿತ್ತುಕೊಂಡು ಹೋಗ್ತಿದ್ರು. ಅವರ ಹೀಗೆ ಜೀವಿಸೋದಕ್ಕೆ ಕಾರಣ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣ ಅದು ಪರಲೋಕದಲ್ಲಿರೋದ್ರಿಂದ ದೇವರು ಅದನ್ನು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ ಇದೆಯಲ್ಲ, ಅದನ್ನು ಅವರು ಎದುರು ನೋಡ್ತಿದ್ರು. ಹಾಗಾದ್ರೆ ಲೋಕದ ಕುರಿತು ಇಬ್ರಿಯ 12ನೇ ಅಧ್ಯಾಯದ 22ರಿಂದ ಬರುವಾಗ ಒಂದು ಒಳ್ಳೆಯ ವಿವರಣೆ ನಮಗೆ ಕೊಡಲ್ಪಟ್ಟದೆ. ದೇವರಿಂದ ಒಂದೇ ಸಾರಿ ಎಲ್ಲವನ್ನ ಕದಲಿಸ್ತೇನೆ ಎಂಬುದಾಗಿ ಹೇಳುವಾಗ, ದೇವರು ಯಾವುದನ್ನು ಕದಲಿಸ್ಲಿಕ್ಕಿದ್ದಾನೋ ಆ ವಸ್ತುಗಳು ನಿರ್ಮಿಸಲ್ಪಟ್ಟವುಗಳು. ಅದರರ್ಥ ಅದು ತೆಗೆದು ಹಾಕಲ್ಪಡ್ತದೆ ಎಂಬುದು ಸ್ಪಷ್ಟ ಅಂತೇಳಿ ಆತನು ಹೇಳ್ತಾನೆ. ಅಲ್ಲಿ 27ರಲ್ಲಿ ಕೊನೆ ಮಾತು ಹೀಗೆ ಬರ್ತದೆ, ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಹಾಗಾದರೆ ದೇವರು ಮತ್ತೊಂದನ್ನು ಕದಲಿಸ್ತಿಲ್ಲ, ಅದು ಸ್ಥಿರವಾಗಿ ನಿಲ್ತದೆ. ಈಗ 28ರಲ್ಲಿ ಆತನು ಹೇಳ್ತಾನೆ, 12:28ರಲ್ಲಿ, ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವಾಜ್ಞೆ ಆಗಿದ್ದಾನೆ. ನಾವು ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಶ್ರೇಷ್ಠವಾದ ಸಂಗತಿಗಳಿಗೆ ನಾವು ಕರೆಯಲ್ಪಟ್ಟವರು. ಹಾಗಾಗಿ ಈಗ ಕೇಳಿದ ವಾಕ್ಯಗಳ ಪ್ರಕಾರ ನಾವು ಪರಲೋಕದ ಕಡೆಗೆ ದೃಷ್ಟಿ ಇಟ್ಟು ಮೇಲಿನವುಗಳನ್ನೇ ನಾವು ಅಪೇಕ್ಷಿಸುವಂಥವರಾಗಿದ್ದು, ಲೋಕದ ಐಶ್ವರ್ಯಗಳ ವಿಚಾರದಲ್ಲಿ ನಾವು ಹೆಚ್ಚಳ ಪಡದೆ, ನಾವು ಪರೋಪಕಾರ, ದಾನ ಧರ್ಮಗಳಲ್ಲಿ, ಇತರಿಗೆ ಮಾಡಬೇಕಾದ ಸಹಾಯಗಳಲ್ಲಿ ನಾವು ನಿರತರಾಗಿದ್ದು, ನಾವು ವಾಸ್ತವವಾಗಿರೋ ಜೀವವನ್ನು ಕಂಡುಕೊಳ್ಳುವುದಕ್ಕಾಗಿ, ಕ್ರಿಸ್ತನಿಗಾಗಿ ಮೋಶೆ ಪಾಡುಪಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂತೆ ನಮ್ಮ ಮೂಲಪಿತೃಗಳು ಅವರುಗಳು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣದಲ್ಲಿ, ಅಂದರೆ ದೇವರ ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದ ವಿಧದಲ್ಲಿ ಯಾರೂ ಕದಲಿಸಲಾರದ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಮನಸ್ಸು ಮೇಲಿರುವ ಅಂಥವುಗಳನ್ನೇ ಹುಡುಕಲಿ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನೀನು ನಮಗೆ ಹೇಳಿಕೊಟ್ಟಿದ್ದಿ ನಾವು ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳಬೇಕೆಂಬುದಾಗಿ. ಕರ್ತನ ಅದಕ್ಕೆ ಅನೇಕ ವಿವರಣೆಗಳನ್ನ ವಾಕ್ಯದಲ್ಲಿ ಕೊಟ್ಟಿದ್ದಿ. ಮೇಲಿರುವಂಥವುಗಳನ್ನ ಹುಡುಕೋದಕ್ಕಾಗಿ ನಮಗೆ ಅಪ್ಪಣೆ ಕೊಟ್ಟಿದ್ದಿ ಸ್ವಾಮಿ. ಕರ್ತನೆ, ವಾಸ್ತವವಾಗಿರುವ ಜೀವವನ್ನು ಹೊಂದುವುದಕ್ಕೋಸ್ಕರ ನಾವು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ನಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂಬುದಾಗಿ ನಮಗೆ ಆಜ್ಞಾಪಿಸುವಂತೆ ನೀನು ಹೇಳಿದ್ದಿ. ಕರ್ತನೆ, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಮ್ಮ ಮೂಲ ಪಿತೃಗಳು ಸ್ವಾಮಿ ಅಬ್ರಹಾಮ್, ಇಸಾಕ್, ಯಾಕೋಬರು ಇವರು ಡೇರೆಗಳಲ್ಲಿ ಬದುಕಿದ್ರು. ಕಾರಣ ಕರ್ತನೆ, ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ನೀನು ಕಟ್ಟಿದ್ಯಪ್ಪ ದೇವರೇ. ನೀನೇ ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ ಇದೆ, ಅದನ್ನು ಅವರು ಎದ್ದು ನೋಡ್ತಿದ್ರೆಂಬುದಾಗಿ ಬರೆದಿದ್ದೆಲ್ಲ. ಅವ್ರಿಗಿರುವಂಥ ಆ ನಿರೀಕ್ಷೆ ಹೃದಯ ನಮ್ಮೊಳಗ ಅನುಗ್ರಹಿಸು ಕರ್ತನೆ. ಹೌದು ಕರ್ತನೆ, ನೀನು ಯಾರೂ ಕದಲಿಸಲಾರದ ರಾಜ್ಯವನ್ನು ನಾವು ಹೊಂದುವವರು ಎಂಬುದಾಗಿ ವಾಕ್ಯದಲ್ಲಿ ಬರ್ತದೆ. ಇದಕ್ಕಾಗಿ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಜೀವಿಸತಕ್ಕೆ ದೇವರು ನಿನಗೆ ಯಾವಾಗಲೂ ಸಮರ್ಪಕವಾದ ಆರಾಧನೆಯನ್ನು ಭಯಭಕ್ತಿಯಿಂದ ನಾವು ಮಾಡುವುದಕ್ಕೆ ದಯಿಸುವ ಅಜ್ಞಾದ ದೇವರೇ, ಇನ್ನು ಮುಂದೆ ನಾವು ಯಥಾರ್ಥವಾಗಿ ನಡ್ಕೊಳ್ಳುವುದಕ್ಕೆ ನಮಗೆ ಕಲಿಸು ಸ್ವಾಮಿ. ಕರ್ತನೆ, ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದನ್ನು ನಮಗೆ ಕಲಿಸು. ಅಲ್ಲಿಯೇ ಕರ್ತನೆ ನಾವು ಮನಸ್ಸಿಡುವುದಕ್ಕೆ ನಮಗೆ ಕಲಿಸು. ನಿನಗೆ ಮಹಿಮೆ ಆಗಲಿ. ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.